ನೂತನ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಬಾರಿ ರಾಜ್ಯದಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಹಾದಿಯನ್ನ ಸುಲಭ ಮಾಡಿಕೊಡ್ತಾ ಇದ್ದಾರಾ? ಮಾನ್ಯ ಪ್ರಿಯಾಂಕಾ ಖರ್ಗೆಯವರಿಗೆ ಗೃಹ ಖಾತೆಯನ್ನ ನೀಡಿ ಅಂತ ಎಲ್ಲೋ ಒಂದು ಕಡೆ ಲೈಟ್ ಆಗಿ ನಮಗೂನು ಸಂಶಯಗಳು ಕಾಡೋದಕ್ಕೆ ಪ್ರಾರಂಭವಾಗ್ತಾ ಇದ್ದಾವೆ ಇತ್ತೀಚೆಗೆ. ಕಾರಣ ಇಷ್ಟೇ. ಪ್ರಿಯಾಂಕಾ ಖರ್ಗೆಯವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ಹಾಗೆ ನಾವು ನೀವೆಲ್ಲ ಗಮನಿಸಿ ನೋಡಿದ್ರೆ ಪ್ರಿಯಾಂಕಾ ಖರ್ಗೆಯವರು ತಮ್ಮ ಖಾತೆಗಿಂತ ಬೇರೆಯವರ ಖಾತೆಗಳ ಬಗ್ಗೆನೇ ಮಾತನಾಡೋದು ಹೆಚ್ಚು. ಅದನ್ನ ನೀವೆಲ್ಲ ಗಮನಿಸಿರ್ತೀರ. ತಮಗೆ ಸಂಬಂಧವಿಲ್ಲದಂತಹ, ತಮಗೆ ಬೇಡವಾದಂತಹ ವಿಷಯಗಳ ಬಗ್ಗೆನೇ ಯಾವಾಗಲೂ ಮಾತನಾಡ್ತಾ ಇರ್ತಾರೆ. ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅವ್ರು ಯಾವತ್ತಿಗೂ ಮಾತನಾಡೋದೇ ಇಲ್ಲ. ಪ್ರಿಯಾಂಕಾ ಖರ್ಗೆಯವರು ಪ್ರತಿದಿನ ಬೆಳಗ್ಗೆ ಎದ್ದು ಎಕ್ಸ್‌ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಒಂದು ಪೋಸ್ಟ್ ಮಾಡಿ ಒಂದು ವಿವಾದವನ್ನ ಸೃಷ್ಟಿಯನ್ನ ಮಾಡ್ತಾರೆ. ಅದರ ಬಗ್ಗೆ ಚರ್ಚೆಗಳನ್ನ ಮಾಡ್ತಾರೆ. ಪ್ರತಿದಿನ ಹಿಂದೂ ಸಂಘಟನೆಗಳ ವಿರುದ್ಧ ಹೇಳಿಕೆಗಳನ್ನ ನೀಡುತ್ತಾರೆ. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ಆರ್.ಎಸ್.ಎಸ್, ಆರ್.ಎಸ್.ಎಸ್, ಆರ್.ಎಸ್.ಎಸ್ ಅಂತ ಜಪ ಮಾಡ್ತಾನೆ ಇರ್ತಾರೆ. ಅವರಲ್ಲಿ ನಾವುಗಳೆಲ್ಲ ಒಬ್ರು ಲೀಡರ್‌ಗಿಂತ ಒಬ್ರು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್‌ನ ತುಂಬಾ ತುಂಬಾ ಚೆನ್ನಾಗಿನೇ ಕಾಣ್ತಾ ಇದ್ದೀವಿ. ಈಗಂತೂ ಅವ್ರಿಗೆ ದೊರೆತಿರುವಂತಹದ್ದು ಗೃಹ ಖಾತೆ. ಅವ್ರಿಗೆ ಗೃಹ ಖಾತೆ ದೊರೆತಾದ್ಮೇಲೆ ಏನ್ ಮಾಡ್ತಾರೆ ಅಂತ ಅದನ್ನ ಏನ್ ಹೇಳ್ಬೇಕಾ ಬಾಯಿ ಬಿಟ್ಟು? ಅವ್ರು ಇನ್ನೇನು ಮಾಡೋದಿಲ್ಲ. ಹಿಂದೂ ಸಂಘಟನೆಗಳನ್ನ, ಹಿಂದೂ ಕಾರ್ಯಕರ್ತರುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ರಾಜಕೀಯ ದ್ವೇಷವನ್ನ ಅಂದ್ರೆ ಹಿಂದೂ ಸಂಘಟನೆಗಳ ವಿರುದ್ಧವಾಗಿ ಕೆಲಸವನ್ನ ಮಾಡುವಂತಹದ್ದು, ಹಿಂದೂ ಕಾರ್ಯಕರ್ತರುಗಳ ವಿರುದ್ಧವಾಗಿ ತಮ್ಮ ದ್ವೇಷವನ್ನ ತೀರಿಸಿಕೊಳ್ಳುವಂತಹದ್ದು, ಈ ರೀತಿಯಾಗಿ ಕೆಲಸವನ್ನ ಅಂದ್ರೆ ರಾಜಕೀಯ ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಒಂದು ಮಾತನ್ನ ಸರಿಯಾಗಿ ಪ್ರತಿಯೊಬ್ಬರು ಕಾಂಗ್ರೆಸ್ಸಿಗರು ತಿಳ್ಕೊಳ್ಬೇಕು. ಹಿಂದೂ ಸಮಾಜ ಏನಿದೆ, ಆ ಹಿಂದೂ ಸಮಾಜವನ್ನ ವಿಭಜನೆ ಮಾಡುವಂತಹದ್ದು ತುಂಬಾ ತುಂಬಾ ಸುಲಭ. ಯಾರು ಬೇಕಾದ್ರೂ ಆ ಹಿಂದೂ ಸಮಾಜವನ್ನ ವಿಭಜನೆಯನ್ನ ಮಾಡ್ಬಿಡ್ಬೋದು. ಜಾತಿಯ ಹೆಸರಿನಲ್ಲಿ ಅಥವಾ ಹಣವನ್ನ ನೀಡಿ ಅಥವಾ ಬೇರೆ ಬೇರೆ ಆಸೆಗಳನ್ನ ತೋರಿಸಿ ಈ ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ನಿರಂತರವಾಗಿ ದಾಳಿ ಮಾಡ್ತಾ ಇದ್ರೆ, ಮಾಡಿ 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 ನಿರಂತರವಾಗಿ ದಾಳಿ ಮಾಡ್ತಾ ಇದ್ರೆ, ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಹೇಳಿ? ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳೇ ತಾನೇ ಇದ್ದಿದ್ದು. ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಒಂದಾಗಿ ನಿಂತ್ಕೊಂಡ್ರು, ಆ ರೀತಿಯಾಗಿ ಒಂದಾಗಿ ನಿಂತ್ಕೊಂಡ್ರೆ ಕಾಂಗ್ರೆಸ್ ಮನೆ ಕಡೆ ಹೋಗುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಪಶ್ಚಿಮ ಬಂಗಾಳದಲ್ಲೂ ಅದೇ ರೀತಿಯಾಗಿ. ಹಾಗಾಗಿ ಹಿಂದೂ ಸಂಘಟನೆಗಳ ಮೇಲೆ, ಹಿಂದೂ ಕಾರ್ಯಕರ್ತರುಗಳ ಮೇಲೆ ನಿರಂತರವಾಗಿ ದಯಮಾಡಿ ದಾಳಿಯನ್ನ ಮಾಡೋದಕ್ಕೆ ಹೋಗ್ಬೇಡಿ. ಮಾನ್ಯ ನೂತನ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ, ನೀವೇನಾದ್ರೂನು ಸಾಕಪ್ಪ ಇದು 2 ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದು ಬಿಡ್ತೀನಿ. ನಾನು ಮುಂದೆ ಮುಖ್ಯಮಂತ್ರಿ ಆಗಿರೋದಿಲ್ಲ. ಇಷ್ಟೇ ಸಾಕು, ನನ್ನ ರಾಜಕೀಯದಲ್ಲಿ 2 ವರ್ಷ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆಗ್ಬಿಟ್ಟಿದ್ದೀನಿ ಅಂತ ಏನಾದ್ರು ಆಸೆ ಇಟ್ಕೊಂಡಿದ್ರೆ ಕಂಟಿನ್ಯೂ ಮಾಡಿ. ಇಲ್ಲಾಂದ್ರೆ ಒಮ್ಮೆ ಮುಂದೆ ಫ್ಯೂಚರಲ್ಲಿ ಇನ್ನೂ ಮುಖ್ಯಮಂತ್ರಿ ಆಗ್ಬೇಕು, ಮುಂದಿನ ಬಾರಿನೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಏನಾದ್ರೂನು ಆಸೆ ಇಟ್ಕೊಂಡಿದ್ರೆ ಚಿಕ್ಕವನಾಗಿ ಒಂದು ಮಾತು, ನೀವು ತೆಗೆದುಕೊಂಡಿರುವ ನಿರ್ಧಾರವನ್ನ ಒಮ್ಮೆ ಪರಿಶೀಲನೆಯನ್ನ ಮಾಡಿ ನೋಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.